ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಜೋರಾಗಿದೆ. ದರ್ಶನ್ ಮತ್ತು ಸುದೀಪ್ ಫ್ಯಾನ್ಸ್ ನಡುವೆ ಒಂದಷ್ಟು ಕಿತ್ತಾಟಗಳು, ಸೋಷಿಯಲ್ ಮೀಡಿಯಾದಲ್ಲಿ ವಾರ್ಗಳು ನಡೀತಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದರ್ಶನ್ ಅವರ ಫ್ಯಾನ್ಸ್ ಮಧು ಅವರು ಮತ್ತು ಮುರಳಿ ಅವರು ನಮ್ಮ ಜೊತೆ ಇರೋವಂಥದ್ದು. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ಈ ಒಂದು ಫ್ಯಾನ್ಸ್ ವಾರ್ ಬಗ್ಗೆ ಏನು ಹೇಳ್ತೀರಿ ಆ್ಯಸ್ ಎ ನೀವು ದರ್ಶನ್ ಅವರ ಅಪ್ಪಟ ಅಭಿಮಾನಿಯಾಗಿ ಅಂತ? ಮೇಡಮ್, ಮೊದಲನೇದಾಗಿ ಇಲ್ಲಿ ನಾನು ಫ್ಯಾನ್ಸ್ ವಾರ್ ಮಾಡಕ್ಕೆ ಬಂದಿಲ್ಲ. ಅಂದರೆ ಫ್ಯಾನ್ಸ್ ವಾರ್ ಅಲ್ಲ ಇದು. ಆ್ಯಕ್ಚುಲಿ ಫ್ಯಾನ್ಸ್ ವಾರ್ ಅದು ಹೆಂಗೆ ಸೃಷ್ಟಿ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಈಗ ನಮ್ಮ ಡೆವಿಲ್ ಸಿನಿಮಾ ಬಂದಿರೋದು ಮುಂಚೆ, ಅಂದರೆ ಈಗ ಮಾರ್ಕ್ ಬರ್ತಿರೋದು ಈಗ. ಇದಕ್ಕಿಂತ ಮುಂಚೆ ನಾವುಗಳು ಏನು ಹೇಳಿದ್ವಿ ಅಂದರೆ, ಡಿ ಬಾಸ್ ಫ್ಯಾನ್ಸ್ ಏನು ಹೇಳಿದ್ವಿ, ಇವತ್ತು ನಮ್ಮದು ಜಾತ್ರೆ ನಡೀತಾ ಇದೆ, ಅಂದರೆ ಡೆವಿಲ್ ಹಬ್ಬ ನಡೀತಾ ಇದೆ. ಸೊ ಇದೆಲ್ಲ ಹಬ್ಬನ ಆದಮೇಲೆ ನೆಕ್ಸ್ಟು ನಮ್ಮದು ಅಂದರೆ ಮಾರ್ಕ್ದು ಬರುತ್ತೆ. ಸೊ ಮಾರ್ಕ್ ಅವ್ರ ಹಬ್ಬಕ್ಕೆ ಹೋಗೋಣ ಅಂದರೆ ಆ ಲೆವೆಲ್ಗೆ ಇಷ್ಟಪಡ್ತಾ ಇದ್ರು. ಯಾಕೆ ಅದಕ್ಕಿಂತ ಸುದೀಪಣ್ಣ ಟ್ವೀಟ್ ಮಾಡಿದ್ರು, ಸೊ ಒಳ್ಳೇದಾಗಲಿ ಡೆವಿಲ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ಶಿವಣ್ಣ ಟ್ವೀಟ್ ಮಾಡಿದ್ರು. ಸೊ ಯಾವುದೋ ಇಲ್ಲಿ ಫ್ಯಾನ್ಸ್ ವಾರ್ ಆಗಬೇಕು ಅನ್ನೋದು ನಮಗೂ ಇಂಟೆನ್ಷನ್ ಇರಲಿಲ್ಲ, ಯಾರಿಗೂ ಇಂಟೆನ್ಷನ್ ಇರಲಿಲ್ಲ. ಬಟ್ ಇದು ಹೆಂಗಾಯ್ತು ಅಂತಂದರೆ, ಯಾರೋ ಒಬ್ಬ ಪೋಸ್ಟ್ ಮಾಡಿದ್ರಿಂದನೋ ಏನೋ ಅಂತೋ ಇಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಸುದೀಪಣ್ಣನ ಬಗ್ಗೆ ಒಂದು ಗೌರವ ಇದೆ. ಏನಂತಂದರೆ, ಅವ್ರು ಏನೇ ಮಾತಾಡಿದ್ರು ಒಂದು ತೂಕವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಅಂದರೆ ಒಂದು ಮಾತಾಡಬೇಕಾದ್ರೆ 100 ಸಲ ಯೋಚನೆ ಮಾಡಿ ಮಾತಾಡ್ತಕ್ಕಂಥ ವ್ಯಕ್ತಿ. ಒಂಥರ ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಮಾತಾಡಿದ್ರಲ್ಲ, ಯಾರಿಗೆ ಮಾತಾಡಿದ್ರು? ಇಲ್ಲಿ 3 ಅರ್ಥನ ತಿಳ್ಕೊಬೋದು. ಒಂದು, ಈಗ ಏನು ವಾರ ನಡೀತಾ ಇದೆ, ನಮ್ಮ ಡಿ ಬಾಸ್ಗೆ ಮಾತಾಡಿದ್ರು, ಡಿ ಬಾಸ್ ಫ್ಯಾನ್ಸ್ಗೆ ಮಾತಾಡಿದ್ರು ಅನ್ನೋ ಥರ ಒಂದು ಅರ್ಥದಲ್ಲಿ ಆಗ್ಬೋದು. ಗಜಪಡೆ ಅಂದ ತಕ್ಷಣ ಇವ್ರಿಗೆ ಆಗ್ಬೋದು. ಇನ್ನೊಂದು ಅರ್ಥದಲ್ಲಿ ಏನಾಗುತ್ತೆ ಅಂದರೆ, 2 ಸಿನಿಮಾಗಳು ಬರ್ತಾ ಇದೆ, ಸೊ ಇನ್ನೊಂದು 45 ಬರ್ತಾ ಇದೆ, ಮಾರ್ಕ್ಸ್ ಬರ್ತಾ ಇದೆ. ಸೊ ನಮ್ಮದು ಸೆಟ್ ಆಗಿದೆ, ನಮ್ಮದು ನಾನು ಮಾತಿಗೆ ಬದ್ಧ, ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ, ರಿಲೀಸ್ ಮಾಡ್ತಾ ಇದ್ದೀನಿ, ನಾನು ಮಾತಿಗೆ ಬದ್ಧ. ಇಲ್ಲಿ ನಮ್ಮನ್ನು ತಡೆಯೋಕೆ ಅಂತಲೇ ಒಂದು ಪಡೆ ಇದೆ. ಸೊ ಆ ಪಡೆ ತೊಡೆ ತಟ್ಟಿ ನಿಂತ್ಕೊಂಡ್ರೆ ನಾವು ಯುದ್ಧಕ್ಕೆ ಸಿದ್ಧ ಅಂತೇಳಿ, ಇದು ಆ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕು. ಬಟ್ ಇಲ್ಲಿ ಏನಾಗಿದೆ, ಆ ಆ್ಯಂಗಲ್ ಬಿಟ್ಬಿಟ್ರು, ಆ ಆ್ಯಂಗಲ್ ಯೋಚನೆ ಮಾಡ್ತಿಲ್ಲ ಇಲ್ಲಿ ಡಿ ಬಾಸ್ ಫ್ಯಾನ್ಸು. ಇದು ಆಮೇಲೆ ಇಲ್ಲಿ ಒಂದು ವಿಚಾರ ಹೇಳ್ಬಿಡ್ತೀನಿ, ನಾನು ಒಬ್ಬ ಡಿ ಬಾಸ್ ಫ್ಯಾನ್ ಆಗಿ ಒಂದು ವಿಚಾರ ಹೇಳ್ತೀನಿ. ಯಾವುದೇ ವಿಚಾರ ಆಗಲಿ ಡಿ ಬಾಸ್ ಫ್ಯಾನ್ಸ್ ವಿಚಾರಕ್ಕೆ ಯಾಕೆ ಬರುತ್ತೆ? ಎಲ್ಲ ಸುತ್ಕೊಂಡು ಯಾಕೆ ಇಲ್ಲಿಗೆ ಬರುತ್ತೆ? ನೀವು ಯಾವ್ದಾದ್ರು ಒಂದು ಟಿಪ್ಪರ್ ಲಾರಿ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಅಲ್ಲೇನಾದ್ರು ಡಿ ಬಾಸ್ ಫೋಟೋ ಹಾಕೊಂಡು ಏನಾದಿದ್ರೆ, ಒಬ್ಬ ಮಹಿಳೆಯನ್ನು ಬಲಿ ತೆಗೆದುಕೊಂಡ ಡಿ ಬಾಸ್ ಅಭಿಮಾನಿ, ಸೊ ಅವ್ರ ಫೋಟೋ ಹಾಕೊಂಡು ಟಿಪ್ಪರ್ ಲಾರಿ ಆಕ್ಸಿಡೆಂಟ್ ಆದರೆ ಅದಕ್ಕೂ ಯಾಕೆ ಡಿ ಬಾಸ್ ಫ್ಯಾನ್ಗೆ ಬರ್ತೀರಾ? ಬಟ್ ಏನೇ ಮಾಡಲಿ ಡಿ ಬಾಸ್ ವಿಚಾರಕ್ಕೆ ಬರ್ತಾರೆ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು, ನನಗೆ ಫ್ಯಾನ್ಸ್ ವಾರ್ ಇಷ್ಟ ಇಲ್ಲ. ಬಟ್ ಯಾಕೆ ಕ್ವಶನ್ ಮಾರ್ಕ್ ಹಾಕಿದ್ರು ಸ್ಪಷ್ಟ. ಈಗ ಮತ್ತೀಗ ಚಂದ್ರಚೂಡ್ ಅವರು ಒಂದು ಹೇಳಿಕೆ ಕೊಟ್ಟರು, ಏನಪ್ಪಾ ಅಂತಂದ್ರೆ ಇದು ಪೈರಸಿಗೋಸ್ಕರ ಅಂತ. ಬಟ್ ಪೈರಸಿಗೋಸ್ಕರ ಅಂತ ಹೇಳೋದಿನ ಅಲ್ಲಿ ಬಹಿರಂಗವಾಗಿ ಹೇಳ್ಬೋದಿತ್ತು. ಅದನ್ನೇನು ಮುಚ್ಚಿಟ್ಕೊಂಡು ಇಂಡೈರೆಕ್ಟಾಗಿ ಹೇಳೋ ಅವಶ್ಯಕತೆ ಇರಲಿಲ್ಲ. ಪೈರಸಿಗೋಸ್ಕರನೇ ಆಗಿದ್ರೆ ಡೈರೆಕ್ಟಾಗಿ ಹೇಳ್ಬೋದಿತ್ತು ಸುದೀಪಣ್ಣ. ಬಟ್ ಅಲ್ಲಿ ಏನೋ ಒಂಥರ ಕ್ವಶನ್ ಮಾರ್ಕ್ ಇಟ್ಬಿಟ್ಟು ಹೇಳಿದ್ರು. ಬಟ್ ಇದು ನಾನು ಏನು ಅಕ್ಸೆಪ್ಟ್ ಮಾಡಿಲ್ಲ, ನಮಗೆ ಹೇಳಿದ್ರು ಅಂತ ಏನಿಲ್ಲ. ಬಟ್ ಇಲ್ಲಿ ವಾರ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ದರ್ಶನ್ ಫ್ಯಾನ್ ಅಂದ್ರೆ ನಾನು ಒಬ್ಬನೇ ಅಲ್ಲ, ಸಾವಿರಾರು ಜನ ಸೈನ್ಯ ಇದೆ, ಅದ್ರಲ್ಲಿ ವಾರ್ ಸ್ಟಾರ್ಟ್ ಆಗಿದೆ, ಅದೇನು ಬೇರೆ. ಬಟ್ ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತಾ ಇರೋದು, ಇದು ನನಗೆ ವಾರ್ ಮಾಡೋದು ನನಗೂ ಅವಶ್ಯಕತೆ ಇಲ್ಲ, ಇದು ನಮ್ಗೆ ಹೇಳಿದಾರೆ ಅಂತ ನಾನು ಏನು ಅನ್ಕೋತಾ ಇಲ್ಲ. ಬಟ್ ಸ್ಟಾರ್ಟ್ ಆಗೋಗಿದೆ, ಏನು ಮಾಡೋಕ್ಕಲ್ಲ. ಬಟ್ ಅದನ್ನ ಒಬ್ಬರು ಸೀನಿಯರ್ ನಟ, ಪ್ರಬುದ್ಧ ನಟ, ಸೊ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಯೋಚನೆ ಮಾಡಬೇಕಾಯ್ತು ಅನ್ನೋದು ನನ್ನ ಅಭಿಪ್ರಾಯ. ಈಗ ಪಡೆ ಅಂದಿದ್ದೆ ಒಂದು ಇದಕ್ಕೆಲ್ಲ ಕಾರಣವಾಯ್ತಾ ಅಂತ. ಈಗ ಯಾವ ಪಡೆಗಳು ಇಲ್ಲ ಇಲ್ಲಿ, ಗಜ ಪಡೆ ಅನ್ನೋದನ್ನ ಬಿಟ್ರೆ. ಸೊ ಈಗ ಶಿವಣ್ಣ ಪಡೆ, ದರ್ಶನ್ ಪಡೆ ಮತ್ತೆ ಸುದೀಪ್ ಪಡೆ ಅಂತ ಯಾವುದು ಪಡೆಗಳಿಲ್ಲ, ಕಿಚ್ಚನ ಪಡೆ ಅಂತ. ಯಾಕಂದ್ರೆ ಗಜ ಪಡೆ ಅಂತ ಇರೋದಕ್ಕೆ, ಗಜ ಅಂತ ಅಂದ್ರೆ ದರ್ಶನ್ ಸರ್. ಸೊ ಹಂಗಿರೋದಕ್ಕೆ ಮಾತ್ರ ಇದು ಈ ತರ ಟ್ವಿಸ್ಟ್ ತೆಗೆದುಕೊಳ್ತಾ ಹೇಗೆ ಏನು ಅಂತ. ಹೌದು, ಖಂಡಿತವಾಗಿ ಇದೊಂದಕ್ಕೆ ಅಲ್ಲ. ತಾವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದು, ಸುದೀಪ್ ಅಣ್ಣ ಮೆನ್ಷನ್ ಮಾಡಿ ಹೇಳ್ತಾರೆ, ಇಷ್ಟು ದಿನ ಕಲ್ಲೆಸ್ರು ತಡ್ಕೊಂಡ್ವಿ ನೀವು ನನಗೋಸ್ಕರ ಕಾಯ್ತಾ ಇದ್ರಿ, ಅಂದ್ರೆ ನಾನು ಮಾತಾಡ್ತೀನಿ ಅಂತ ಕಾಯ್ತಾ ಇದ್ರಿ ನೀವು. ಈಗ ಮಾತಾಡುವಂಥ ಸಮಯ ಬಂದಿದೆ, ಯುದ್ಧ ಮಾಡಬೇಕು ಅಂತ ನಿಂತ್ರೆ ಕೆಲವು ಪಡೆಗಳು ಓಡಾಡ್ತಾ ಇದೆ, ಈ ಮಾರ್ಕ್ ಸಿನಿಮಾನ ಬೀಳಿಸ್ಬೇಕು ಅಂತ. ಯುದ್ಧ ಮಾಡಬೇಕು ಅಂತ ನಿಂತ್ರೆ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಸುದೀಪಣ್ಣ ಹೇಳುವಂಥದ್ದು. ನಮ್ಮ ಸ್ನೇಹಿತರು ಹೇಳ್ದಾಗೆ, ಸುದೀಪಣ್ಣ ಒಂದು ಮಾತಾಡಿದ್ರೆ 100 ಅರ್ಥ ಕೊಡುತ್ತೆ ಅವರು. ಮತ್ತೆ ಅವರ ಮಾತಿನಲ್ಲಿ ಕೆಲವಾರು ಅರ್ಥಗಳಿರುತ್ತೆ. ಸೊ ಅಂಥ ಅರ್ಥಗರ್ಭಿತವಾಗಿ ಮಾತಾಡ್ತಕ್ಕಂಥ ಸುದೀಪಣ್ಣನ ಬಾಯಲ್ಲಿ ಈ ಮಾತು ಬಂದಿದ್ದು ಅಂದರೆ ಎಲ್ಲೋ ಒಂದು ಕಡೆಗೆ ದರ್ಶನ್ ರವರ ಅಭಿಮಾನಿಗಳಿಗೆ ಅಂತಲ್ಲ, ಅವರ ಅಭಿಮಾನಿಗಳು ಕೆಲವರೆಲ್ಲ ನಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಬೆಳಿಗ್ಗೆಯಿಂದನೂ ಬರೀ ಇದೇ ಆಗಿದೆ. ಅವರ ಅಭಿಮಾನಿಗಳು ಕೆಲವರೆಲ್ಲ, ಇಲ್ಲ ಬ್ರೋ, ಅಣ್ಣ ಮಾತಾಡಿದ್ದು ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆಗೆ ನಮಗೂ ಹರ್ಟ್ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಸಮಯದಲ್ಲಿ ನೋಡಿ ಮೇಡಮ್ನವ್ರೆ, ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ಡೆವಿಲ್ ಸಿನಿಮಾ 11ನೇ ತಾರೀಕು ಬಂತು. 11ನೇ ತಾರೀಕು ನಮ್ಮ ಸ್ನೇಹಿತರಲ್ಲೇ ಸುದೀಪ್ ಅಣ್ಣನ ಫ್ಯಾನ್ಸ್ಗಳು ತುಂಬ ಜನ ಇದ್ದಾರೆ. ಸೊ ಸುಮಾರು ಜನ ಸುದೀಪ್ ಅಣ್ಣನ ಫ್ಯಾನ್ಸ್ಗಳೆಲ್ಲರೂ ಕೂಡ ನಮ್ಮ ಡೆವಿಲ್ ಸಿನಿಮಾಗೆ ಬಂದರು. ಅವರು ಕೂಡ ನಿಂತ್ಕೊಂಡ್ರು, ಕೇಕೆ ಹಾಕಿದ್ರು, ವಿಸಿಲ್ ಹೊಡಿದ್ರು, ಚಪ್ಪಾಳೆ ಹೊಡೆದ್ರು, ಎಲ್ಲ ಮಾಡ್ಕೊಂಡು ಪೀಸಾಗಿ ನೋಡ್ಕೊಂಡು ಬಂದ್ವಿ. ಈಗ ನಾವು ಕೂಡ ಅದನ್ನೇ ಹೇಳಿದ್ವಿ ಎಲ್ಲ ನಮ್ಮ ಹುಡುಗರುಗಳಿಗೂ ಕೂಡ, ಮಾರ್ಕ್ ಸಿನಿಮಾ ಬಂತು ಅಂತಂದರೆ ರಾರಾಜಿಸ್ಬೇಕು ಥಿಯೇಟ್ರಲ್ಲೆಲ್ಲನ, ಅಂದರೆ ಹಬ್ಬ ಮಾಡ್ಬಿಡೋಣ, ಮಾರ್ಕಿನ ಹಬ್ಬ ಮಾಡೋಣ. ಈಗ ಡೆವಿಲ್ನ ಹಬ್ಬ ನೀವು ಮಾಡ್ತಾ ಇದ್ದೀರಿ, ಮಾರ್ಕಿನ ಹಬ್ಬಕ್ಕೆ ನಾವು ಬರ್ತೀವಿ ಅನ್ನೋಂಥ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ವಿ ನಮ್ಮ ಸ್ನೇಹಿತರಿಗೆಲ್ಲ. ಆ ಸಂದರ್ಭದಲ್ಲಿ ಸುದೀಪ್ ಅಣ್ಣ ಓಕೆ ಏನಾದರೂ ಇರ್ಬೋದು ಮೇಡಮ್ನವರೇ, ಪೈರೇಸಿ ಇನ್ನೊಂದು ಮತ್ತೊಂದು. ಈಗ ನಮ್ಮ ಚಕ್ರವರ್ತಿ ಚಂದ್ರಚೂಡಣ್ಣ ಹೇಳ್ತಾ ಇದ್ದಾರೆ, ಚಂದ್ರಚೂಡಣ್ಣ ತಾವು ಹೇಳ್ತಾ ಇದ್ದೀರಿ
ಏನಂತ ಈಗ ಏನು ಪೈರೇಸಿ ಅನ್ನೋದನ್ನ ಪೈರೇಸಿ ಬಗ್ಗೆ ಮಾತಾಡಿದ್ದು, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಳು ಯಾಕೆ ಮುಟ್ಕೊಂಡು ನೋಡ್ಕೊತಾ ಇದ್ದೀರಿ ಅಂತ ಅಂದ್ಬಿಟ್ಟು ಚಕ್ರವರ್ತಿ ಚಂದ್ರಚೂಡ್ ಅವ್ರು ಹೇಳ್ತಾ ಇದ್ದಾರೆ. ನಾನು ಅವರಿಗೆ ಕೇಳೋ ಯಾರು ಇಲ್ಲಿ ಎಗಳು ಮುಟ್ಕೊಂಡು ನೋಡ್ಕೊಳ್ಳೋವಷ್ಟು ಯಾರು ಫ್ರೀಯಾಗಿ ಕೂತಿಲ್ಲ ಅಣ್ಣ. ನಾನು ನಿಮಗೆ ಸ್ಪಷ್ಟನೆ ಕೊಡೋದಾದ್ರೆ ಯಾರೂ ಅವ್ರವ್ರ ಕೆಲಸಗಳೆಲ್ಲ ಅವ್ರವ್ರು ಬ್ಯುಸಿ ಆಗಿದ್ದಾರೆ. ನಮ್ಮ ಬಾಸ್ ಜೈಲ್ ಒಳಗಡೆ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಆ ನೋವಿನಲ್ಲಿದ್ದಾರೆ ವಿನಃ ಇಲ್ಲಿ ಎಗಳು ಮುಟ್ಕೊಂಡು ನೋಡ್ಕೊಳ್ಳೋ ಅಂಥದ್ದು ನಮಗೆ ಹೇಳಿದ್ದಾರೆ ಅಂತ ಯಾವುದೇ ಒಂದು ಮಾತುಗಳನ್ನ ನಮಗೆ ಹೇಳಿದ್ದಾರೆ ಅಂತ ತಗೊಳ್ತಕ್ಕಂಥ ಕೆಲಸನ ಇತ್ತೀಚೆಗೆ ಡಿ ಬಾಸ್ ಅವರ ಫ್ಯಾನ್ಸ್ಗಳು ಯಾರು ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದೇನು, ಯಾರು ಮೇಡಮ್ನವರೇ ಇಲ್ಲಿ ಅನ್ಯ ರಾಜ್ಯದಿಂದ ಬಂದ್ಬಿಟ್ಟು ಬೇರೆ ಬೇರೆ ಭಾಷೆ ಸಿನಿಮಾಗಳು, ಫಾರ್ ಎಕ್ಸಾಂಪಲ್ ಅಖಂಡ 2 ಬಂತು. ಸೊ ಬಂದ್ಬಿಟ್ಟು ಆವಳಿ ಇಡ್ತಾವ್ರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಕೆಲವು ಥಿಯೇಟರ್ಗಳು ಇದು ತಮಿಳ್ ಥಿಯೇಟ್ರು, ಇದು ತೆಲುಗು ಥಿಯೇಟ್ರು ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾವೆ ನಮ್ಮ ಬೆಂಗಳೂರಿನಲ್ಲಿ. ಸೊ ಅದಕ್ಕೆ ಓಡಾಡ್ರಯ್ಯ ಅಂತಂದ್ರೆ ಈ ಫ್ಯಾನ್ಸ್ ವಾರು ಇನ್ನೊಂದು ಮತ್ತೊಂದು ಅಂತ ಅಂದ್ಬಿಟ್ಟು ಹೆಂಗೆ ಅಂದ್ರೆ ಹೋಗಿ ಬಂದು ಮೂಗಿ ನಿಡ್ಕೊಂಡ್ರು ಅಂತಾರಲ್ಲ, ಬರೀ ಹೋಗಿ ಬಂದು ದರ್ಶನ್ ಅವರೇ, ಹೋಗಿ ಬಂದು ಡಿ ಬಾಸ್ ಮಾತಿದ್ರು. ಅವ್ರನ್ನ ಬಿಟ್ರೆ ಬೇರೆ ಇದೇ ಇಲ್ವಾ? ಈಗ ಸುದೀಪ್ ಅಣ್ಣ ಈ ಒಂದು ವಿಚಾರಕ್ಕೆ ಸುದೀಪ್ ಅಣ್ಣ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಪೈರೇಸಿ ಅನ್ನೋದು ಅವ್ರಿಗೆ ಹೇಳೋದು ಕಷ್ಟನಾ? ಅವ್ರ ಬಾಯಿಂದ, ಸುದೀಪ್ ಅಣ್ಣನ ಬಾಯಿಂದನ ಅದನ್ನ ಹೇಳಿದ್ರೆ ಖಂಡಿತವಾಗಿ ಸತ್ಯ ಮಾಡಿ ಹೇಳ್ತೀನಿ, ಎಲ್ಲಾ ನಟರ ಫ್ಯಾನ್ಸ್ಗಳು ಕೂಡ ನಿಂತ್ಕೊಳ್ಳೋರು ಇದ್ರ ಪರವಾಗಿ. ಸುದೀಪ್ ಅಣ್ಣ ಏನಾದ್ರು ಹೇಳಿದ್ರೆ, ನೋಡ್ರಪ್ಪ ಈ ತರ ಪೈರೇಸಿ ಆಗ್ತಾ ಇದೆ, ಸೊ ನಾವೆಲ್ಲರೂ ನಿಂತ್ಕೊಳ್ಳೋಣ ಅಂತ ಒಂದು ಎಚ್ಚರಿಕೆ ಗಂಟೆ ಅಂದ್ರೆ ಕರೆಗಂಟೆ ಕೊಟ್ಟಿದ್ದಿದ್ರೆ ಇಡೀ ಎಲ್ಲ ಸಮೂಹನೇ ಸ್ಯಾಂಡಲ್ವುಡ್ನಲ್ಲಿ ಏನಿದ್ದಾರೆ ಎಲ್ಲ ಫ್ಯಾನ್ಸ್ಗಳು ಕೂಡ ಸೇರಿ ಈ ಒಂದು ಹೋರಾಟಕ್ಕೆ ಮುಂದುಗ್ಗವರು. ಅದನ್ನು ಬಿಟ್ಟುಬಿಟ್ಟು ಕೆಲವು ಪಡೆಗಳು ಕಲ್ಲಾಕಿದ್ರು, ತಡ್ಕೊಂಡಿದ್ರಿ, ನಾನು ಮಾತಾಡೋರ್ಗು ವೆಯ್ಟ್ ಮಾಡ್ತಾ ಇದ್ರಿ, ಈಗ ಮಾತಾಡೋವಂಥ ಸಮಯ ಬಂದಿದೆ, ಮಾಡೋಣ ಸುದೀಪ್ ಅಣ್ಣನ ಬಾಯಲ್ಲಿ ಇದನ್ನು ನಾವು ಖಂಡಿತವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂತಂದರೆ ಸುದೀಪ್ ಅಣ್ಣನ ನಾವು ಇವತ್ತಿನವರೆಗೂ ಸುದೀಪ್ ಅಣ್ಣ ಬೇರೆ ದರ್ಶನ್ ಅವರು ಬೇರೆ ಅಂತ ನಾವಂತೂ ನೋಡಿಲ್ಲ, ಮತ್ತು ರಿಯಲ್ ಫ್ಯಾನ್ಸ್ಗಳು ಯಾರೂ ನೋಡಿಲ್ಲ. ಅದು ಸುದೀಪ್ ಅಣ್ಣನ ಫ್ಯಾನ್ಸ್ ಆಗ್ಬೋದು, ದರ್ಶನ್ ಅವ್ರ ಫ್ಯಾನ್ಸ್ಗಳಾಗ್ಬೋದು. ದರ್ಶನ್ ಅವ್ರ ಫ್ಯಾನ್ಸ್ಗಳು ಸಪ್ರೇಟು, ಸುದೀಪ್ ಅಣ್ಣ ಆ ಥರ ಇಲ್ಲವೇ ಇಲ್ಲ ಮೇಡಮ್ನವ್ರೆ. ಯಾರೋ ಕೆಲವರು ಅದೇ ಬೆಂಕಿ ಹಚ್ಚೋರು ಕೆಲವರು ಇರ್ತಾರೆ ಬಿಡಿ, ಅವ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ. ದಚ್ಚು ಕಿಚ್ಚ ದಚ್ಚು ಅನ್ನೋ ಥರ ಒಂದು ಟ್ಯಾಗ್ಲೈನ್ ಇತ್ತು. ಮುಂದಿನ ತಲೆಮಾರುಗಳು ಬರ್ತಕ್ಕಂಥ ಆಕ್ಟರ್ಸ್ಗಳಿಗೆ ಇದು ಮಾದರಿಯಾಗಿ ದೊಡ್ಡ ಆಲದ ಮರದ ಥರ ಬೆಳಿಬೇಕೇ ವಿನಃ ಈ ಥರ ಸುದೀಪ್ ಅಣ್ಣನ ಬಾಯಲ್ಲೇನೆ ಈ ಥರ ಒಂದಂದರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ಸ್ಪಷ್ಟನೆ ಕೊಟ್ಟರು ಅಂತಂದ್ರೆ ಅದು ಆಗೋಯ್ತು, ಮುಗಿದೋಯ್ತು ಬಿಡಿ. ಆದರೆ ನಾನು ಹೇಳೋದು ಇಂಥ ಒಂದು ವಿವಾದಾತ್ಮಕ ಹೇಳಿಕೆಗಳು ಖಂಡಿತವಾಗಿ ಎಲ್ಲೋ ಒಂದು ಕಡೆಗೆ ಅವಶ್ಯಕತೆ ಇತ್ತಾ ಅನ್ನೋ ಒಂದು ಭಾವನೆ ಬರುತ್ತೆ ಖಂಡಿತವಾಗಿ. ಯಾಕೆಂದ್ರೆ ಅದ್ ಏನೇ ಇರ್ಬೋದು, ಒಳ ಅರ್ಥಗಳು 1000 ಇರ್ಬೋದು ಮೇಡಮ್. ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಟ್ರು. ಜೊತೆಗೆ ಮೊನ್ನೆ ಅಷ್ಟೇ ನಿಮ್ಮ ಪರವಾಗಿ ಮಾತನಾಡಿದ್ರು, ದರ್ಶನ್ ಸರ್ ಫ್ಯಾನ್ಸ್ ಪರವಾಗಿ ಮಾತಾಡಿದ್ರು. ಅವರು ಎಜುಕೇಟೆಡ್ಸ್ ಅನ್ಎಜುಕೇಟೆಡ್ಸ್ ಅಲ್ಲ ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಪರವಾಗಿ ನಿಂತ್ಕೊಂಡ್ರು ವಿಜಯಲಕ್ಷ್ಮಿ ಅವರು. ಈಗ ಈ ತರದ್ದೆಲ್ಲ ಆಗ್ತಿದೆ ಬೆಳವಣಿಗೆ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಕೆಲವೊಬ್ರು, ಈಗ ದರ್ಶನ್ ಸರ್ ಸುದೀಪ್ ಸರ್ ಫ್ಯಾನ್ಸ್ ಅಂತ ಅಂದಾಗ ಒಬ್ಬೊಬ್ರು ಇಬ್ರಿಗೂ ಫ್ಯಾನ್ಸ್ ಇರ್ತಾ ಇದ್ರು, ಇಬ್ರು ಒಂದಾಗ್ಬೇಕು ಅಂತ. ಮೊನ್ನೆ ತಾನೇ ಒಬ್ಬ ಲೇಡಿ ಎರಡು ತೋಳಿಗೆ ಒಬ್ಬೊಬ್ರನ್ನ ಹಚ್ಚಿ ಹಾಕಿಸ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಜಗಳ ಇವತ್ತು ಏನಾಗಿದೆ ಅದು ನೋವಾಗೋದಲ್ಲ. ಎಲ್ಲೋ ಇವರಿಬ್ರು ಫ್ರೆಂಡ್ಶಿಪ್ ಮತ್ತೆ ಇನ್ನೊಂದ್ಸತಿ ಒಂದಾಗ್ತಾರ ಅವರು. ಎಲ್ಲೋ ಒಂದು ಕನ್ಸಿತ್ತು ಅದ್ರ ಬಗ್ಗೆ, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತು ಅಂತ ಅನ್ಸುತ್ತೆ. ಇನ್ಯಾವತ್ತೂ ದರ್ಶನ್ ಸರ್ ಮತ್ತೆ ಸುದೀಪ್ ಸರ್ ಒಂದಾಗೋದೇ ಇಲ್ವೇನೋ ಅನ್ನೋ ತರ ಈ ಒಂದು ಘಟನೆ ಸಾಕ್ಷಿ ಆಗ್ತಿದೆ ಅಂತ ಅನ್ಸುತ್ತೆ. ಮೇಡಮ್ ಈಗ ಈ ವಿಷಯದಲ್ಲಿ ನೀವೇನೋ ಹೇಳಿದ್ರಿ, ಸೊ ಇಬ್ರು ಅಚ್ಚೆ ಹಾಕೊಂಡು ಬಂದಿದ್ರು ಅಂತ. ಸೊ ನಾನು ಹೇಳೋದು ಅಷ್ಟೇ, ನಾನು ಡಿ ಬಾಸ್ ಫ್ಯಾನ್ ಆಗಿ ಒಬ್ಬ ಹೇಳೋದಂದ್ರೆ ಅವರಿಬ್ರು ಒಂದಾಗಿರ್ಬೇಕು. ಡಚ್ಚು ಕಿಚ್ಚ ಜೋಡೆತ್ತುಗಳ ತರ ಒಂದಾಗಿರ್ಬೇಕು ಇಂಡಸ್ಟ್ರಿ. ಯಾಕಂದ್ರೆ ಇವರಿಬ್ರು ಒಂದಾದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಯಾಕಂದ್ರೆ ಸ್ಟಾರ್ ನಟರು ಇವರು ಇದ್ರೆ ಅಂದ್ರೆ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಸಿಂಗಲ್ ಥಿಯೇಟರ್ಗಳು ಉಳ್ಕೋತವೆ. ನಿಜವಾಗ್ಲೂ ಸಿಂಗಲ್ ಥಿಯೇಟರ್ ಉಳಿಬೇಕು ಅಂದ್ರೆ ಸ್ಟಾರ್ ಸಿನಿಮಾಗಳು ಜಾಸ್ತಿ ಬರಬೇಕು. ಈಗ ಹೊಸವರು ತುಂಬಾ ಜನ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ಪಾಪ ಜನನೇ ಬರಲ್ಲ. ಸೊ ಪ್ರಮೋಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಜನ ಬರಲ್ಲ. ಇವ್ರ ಸಿನಿಮಾಗಳಿಗೆ ನುಗ್ಗಿ ಬರ್ತಾರೆ ಜನ. ಸೊ ಕಲೆಕ್ಷನ್ ಆಗುತ್ತೆ. ಒಂದು ಸಿನಿಮಾ ಸಕ್ಸಸ್ ಆಯ್ತು ಅಂದ್ರೆ ಸುದೀಪ್ ಅಣ್ಣ ದರ್ಶನ್ ಅಣ್ಣ ಇಬ್ಬರೇ ಉದ್ಧಾರ ಆಗಲ್ಲ, ಅಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ ಉದ್ಧಾರ ಆಗ್ತಾರೆ, ಪ್ರೊಡ್ಯೂಸರ್ ಉದ್ಧಾರ ಆಗ್ತಾರೆ, ಡೈರೆಕ್ಟರ್ಗಳು ಉದ್ಧಾರ ಆಗ್ತಾರೆ, ಮತ್ತೆ ಅವ್ರ ಜೊತೆ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿರ್ತಾರೆ. ಆ ನಟರಿಗೆ ಹೆಸರು ಸಿಗುತ್ತೆ. ಆ ಸಿನಿಮಾ ಕ್ಲಿಕ್ ಆಯ್ತು ಅಂತಂದ್ರೆ ಈ ಸಿನಿಮಾದಲ್ಲಿ ಈತ ಮಾಡಿದಾನೆ, ಇವನ್ನ ಇನ್ನೊಂದು ಸಿನಿಮಾಗೆ ಹಾಕೋಣ, ಈ ತರ ಹೆಸರು ಸಿಗ್ತಾ ಹೋಗುತ್ತೆ. ಅಂದ್ರೆ ಪ್ರತಿಯೊಬ್ರು ಉದ್ಧಾರ ಆಗ್ತಾರೆ. ಬಟ್ ಇಲ್ಲಿ ಫ್ಯಾನ್ಸ್ ವಾರ್ ಮಾಡೋರಿಗೆ ನಾನು ಒಂದಿಷ್ಟು ಇದು ಕೊಡೋದು, ಈಗ ಸುದೀಪ್ ಅಣ್ಣ ಡೆವಿಲ್ ಸಿನಿಮಾಗೆ 10,500 ಅಂದ್ರೆ 20,000 ಲಿಂಕ್ ನ ಡಿಲೀಟ್ ಮಾಡಿದಾರಂತೆ. ಸೊ ಇದನ್ನ ಮಾಡಿದವ್ರು ಯಾರು? ಪರಭಾಷಿಕರ ಅಲ್ಲ, ನಮ್ಮದವರೇನೆ ಬೇರೆ ನಟರ ಫ್ಯಾನ್ಸ್ ಅಂತ ಅಂದ್ಕೊಂಡು, ಅಥವಾ ನಟರ ಫ್ಯಾನ್ಸ್ ಆಗಿರ್ಬೋದು, ಅವ್ರು ಅಂದ್ಕೊಂಡು ಈ ತರ ಡೆವಿಲ್ ನ ಸಿನಿಮಾನ ಸೋಲ್ಸಕ್ಕೆ ಮಾಡಿದ್ರೆ, ಅಲ್ಲ ಒಂದ್ ನಿಮಿಷ ಇದನ್ನ ಮುಗಿಸ್ಬಿಡ್ತೀನಿ. ಡೆವಿಲ್ ಸಿನಿಮಾನ ಸೋಲಿಸ್ಬೇಕು ಅಂತ ಇವ್ರು ನಿಂತ್ಕೊಂಡ್ರೆ ಕೊನೆಗೆ ಅವರ ಕಲ್ ಮೇಲೆ, ಅಂದ್ರೆ ನಮ್ಮ ಕಲ್ ಮೇಲೆ ನಾವೇ ಚಪ್ಪಡಿ ಕಲ್ ಎಳ್ಕೊಂಡಂಗೆ.
ಈಗ ಡೆವಿಲ್ ಸಿನಿಮಾನ ಸೋಲ್ಸನಪ್ಪ, ಹೇ ಬರ್ತಾ ಇದೆ ಈಗ ಡಿ ಬಾಸ್ ಸಿನಿಮಾ ಸೋಲ್ಸನ ಅಂತ ಇವ್ರು ಯಾರೋ ಒಂದು ವರ್ಗ ನಿಂತ್ಕೊಳುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಈ ವರ್ಗದಲ್ಲಿ ನಿಂತ್ಕೋತಾರೆ. ಈಗ ನಮ್ಮವರು ಕೆಲವರು ಯಾರು ನಿಂತ್ಕೊಬಿಡ್ತಾರೆ, ಬರ್ತೀನಿ ನಮಗೆ ಮಾಡೋದಲ್ವಾ, ನಾನು ಮಾಡ್ತೀನಿ ನೋಡಿ ನಿಮಗೆ ಅಂತ ನಿಂತ್ಕೋತಾರೆ. ಸೊ ಅವಾಗ ಏನಾಗುತ್ತೆ, ಇಬ್ರು ಸೇರಿ ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿಕಲ್ಲಿ ಇಟ್ಕೊಂಡಂಗೆ ಹೊರ ಭಾಷಿಕರು ಬರ್ತಾರೆ, ಸಿನಿಮಾ ರಿಲೀಸ್ ಮಾಡ್ಕೋತಾರೆ, ಜೈ ಜೈ ಅಂತಾರೆ, ಇವರಿಬ್ರು ತಂದಿಕ್ತಾರೆ. ಇಲ್ಲ ಮೇಡಮ್ನವ್ರೆ, ಈಗ ಮಧು ನಮ್ಮ ಸ್ನೇಹಿತರು ಹೇಳಿದ್ರು, ಖಂಡಿತವಾಗಿ ಅದು ಒಂದು ಕಡೆಗಾದ್ರೆ ಇನ್ನೊಂದು ಕಡೆಗಿದೆ. ಅಂದ್ರೆ ನಮ್ಮಲ್ಲೇ ಒಡೆದಾಡ್ಕೊಂಡು ಸಾಯ್ತಾ ಬಿದ್ದಿರೋದ್ರಿಂದ ಬೇರೆ ರಾಜ್ಯದವ್ರು ಏನ್ ಮಾಡ್ತಾರೆ, ನೋಡ್ತಾ ಇದಾರೆ ಹಿಂಗ್ ಇಣಿಕಿ, ಓ ಓಕೆ ಇಲ್ಲಿ ಏನೋ ಆಗ್ತಾ ಇದೆ, ನಾವೊಂದ್ ಸ್ವಲ್ಪ ಹಿಂಗ್ ಮಸಾಲೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಸ್ ಅದೇ ಮೂರನೇವ್ರು ಲಾಭ ತಗೊಳ್ಳೋರು ಇದ್ದಾರೆ. ಮತ್ತೆ ಬೇರೆ ರಾಜ್ಯದವ್ರು ಅಂದ್ರೆ ಈಗ ತೆಲುಗು ಇಂಡಸ್ಟ್ರಿ ಅವ್ರು ಆಗ್ಬೋದು, ತಮಿಳ್ ಅವ್ರು ಆಗ್ಬೋದು, ಅವರು ಕೂಡ ಬಂದು ಒಂದ್ ಸ್ವಲ್ಪ ಮಸಾಲ ಹಾಕ್ತಾರೆ. ಓಕೆ, ಅವರ ಅಭಿಮಾನಿಗಳು ಆಗ್ತಾರೆ, ಅವರ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಈಗ ಮೆಸೇಜ್ ಮಾಡ್ತಾ ಇದ್ದಾರೆ, ಟ್ವಿಟ್ಟರಲ್ಲಿ ಏನೋ ಮಾತಾಡೋದಕ್ಕೆ ಹೋಗ್ತಾರೆ, ತಲೆ ಇಲ್ಲ ಬುಡ ಇಲ್ದಂಗೆ ಏನೋ ಮಾತಾಡ್ಕೊಂಡ್ಬಿಟ್ಟು ಅದೇ ಎಂಡ್ ಆಫ್ ಮೂಮೆಂಟು ನಮ್ಮ ಕನ್ನಡ ಸಿನಿಮಾ ರಂಗ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಇದೆ. ಹೊಸ ಹಳೇ ಸ್ಟಾರ್ಸ್ಗಳು ಬಿಟ್ರೆ ಹೊಸ ಸ್ಟಾರ್ಸ್ಗಳಿಗೆ ಯಾರ್ದು ಸಿನಿಮಾ ಓಡ್ತಾ ಇಲ್ಲ ಮೇಡಮ್ನವ್ರೆ, ಜನಗಳು ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬಿಫೋರ್ ಕೊರೋನಾಗೂ ಆಫ್ಟರ್ ಕೊರೋನಾಗೂ ನೀವು ಕಂಪೇರ್ ಮಾಡೋದಕ್ಕೆ ಹೋದ್ರೆ ಇವತ್ತೊಬ್ಬ ಕಾಮನ್ ಪೀಪಲ್ಲು ಕೂಡ ಅವನ ಥಿಂಕ್ ಮಾಡೋ ವೇ ಬೇರೆ ಆಗಿದೆ. ಗುರು ಇದನ್ನ ಆ್ಯಂಗಲ್ ಹಿಂಗಿಟ್ಟಿದ್ರೆ ಚೆನ್ನಾಗಿರೋದು, ಅದು ನ್ಯೂಸ್ ಇಂದ ಹಿಡಿದು ಒಂದು ಸಿನಿಮಾ ಇಂದ ಒಂದು ಹಿಡಿದು ಶಾರ್ಟ್ ಮೂವಿಯಿಂದ ಹಿಡಿದು ಏನೇ ಮಾಡಿದ್ರು ಅಂದ್ರೆ ಅವರೇ ಹೇಳ್ತಾರೆ, ನೀವು ಈ ತರ ಕ್ಯಾಮ್ರಾ ಆಂಗಲ್ ಹಿಂಗಿರ್ಬೇಕಾಗಿತ್ತು, ಇದು ಕ್ಲೋಸ್ ಅಪ್ ಶಾಟ್ಸ್ ಇಡಬೇಕಾಗಿತ್ತು, ಏನ್ರಿ ನೀವು ಈ ತರ ಮಾಡಿದ್ರಿ ಅಂತ ಅಷ್ಟು ಅಪ್ಡೇಟ್ ಆಗಿದ್ದಾರೆ. ಅಂತ ಅಪ್ಡೇಟೆಡ್ ಆಗಿರುವಂತ ಕಾಲದಲ್ಲಿ ಸ್ಯಾಂಡಲ್ವುಡ್ ಅನ್ನ ಬೀಳ್ಸುವಂತದ್ದಕ್ಕೆ ಇಂಥ ಒಂದೊಂದು ಮಾತುಗಳು ಕತೆಗಳೇನೆ ದೊಡ್ಡ ಮಾರಕ ಅಸ್ತ್ರವಾಗಿ ಬೆಳೆಯುತ್ತೆ ಅನ್ನೋದು ಒಂದ್ ಕಡೆಗೆ. ಓಕೆನಾ, ಇನ್ನು ಫ್ಯಾನ್ಸ್ ವಾರ್ ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ, ಮತ್ತೆ ಇಲ್ಲಿ ದರ್ಶನ್ ಅವ್ರ ಫ್ಯಾನ್ಸು ಅಂತ ನೋಟಿಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮೇಡಮ್ನವ್ರೆ. ನಾನು ಇಲ್ಲೇ ನೀವು ಇದನ್ನೇ ಎಲ್ಲಿ ಮೊಬೈಲ್ ಕೊಡಿ, ಓಕೆನಾ, ಇಲ್ಲೇ ಎಷ್ಟು ಯಾರ್ಯಾವ ಮೊನ್ನೆ ಸಂಧ್ಯಾ ನಾಗರಾಜ್ ಅಂತಕ್ಕಂಥ ಒಬ್ರು ಮಹಿಳೆ ಸುದೀಪ್ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮೇಡಮ್ನವ್ರೆ, ಅಂದ್ರೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ. ಅಲ್ಲಿ ನೀವು ಕಮೆಂಟ್ ಹಾಕಿರೋದು ನೋಡಿದ್ರೆ ಮಾತೆತ್ತಿದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಹಂಗ್ ಮಾಡಿದ್ರು, ದರ್ಶನ್ ಅವ್ರ ಫ್ಯಾನ್ಸ್ ಹಿಂಗ್ ಮಾಡಿದ್ರು, ದರ್ಶನ್ ಅವ್ರ ಹಂಗೆ, ರಿಯಲ್ ಫ್ಯಾನ್ಸ್ಗಳು ಯಾರು ಕೂಡ ಏನು ಮಾಡೋದಕ್ಕೆ ತಯಾರಿಲ್ಲ. ಇನ್ನೋಡಿ ಇಲ್ಲಿ ಇವೆಲ್ಲ ಭಾಷೆಗಳನ್ನ ಪದ ಬಳಕೆ ಮಾಡುವಂಥದ್ದ, ಇದೆಲ್ಲ ಪದ ಬಳಕೆ ಮಾಡುವಂಥ ಭಾಷೆಗಳ, ಇದೆಲ್ಲ ಯಾರು ಹಂಗಾದ್ರೆ ನಮ್ಮ ಬಾಸ್ ಹಂಗೆ, ನಮ್ಮ ಬಾಸ್ ಹಿಂಗೆ, ನಮ್ಮ ಬಾಸ್ ಅದು, ನಮ್ಮ ಬಾಸ್ ಇದು ಅಂತ. ಇನ್ನೋಡಿ ಇದು ಇಷ್ಟ ಆಯ್ತಾ? ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಕಮೆಂಟಿನ ಸುರಿಮಳೆ ಇದಾವೆ. ಬರೀ ಮಾತೆತ್ತಿದ್ರೆ ಒಂದು ಹೆಣ್ಣಿನ ಬಗ್ಗೆ ನಿಂದನೆ ಅಲ್ಲ, ಇಲ್ಲಿ ಒಂದು ಹೆಣ್ಣನ್ನ ಕೆಳಗಡೆ ಬೀಳಿಸ್ತಾ ಇದ್ದಾರೆ. ವಾಟ್ ಎವರ್ ಆ ಹೆಣ್ಣು ಏನಾದ್ರೂ ಆಗಿರ್ಲಿ ಮೇಡಮ್ನವ್ರೆ, ಯಾರ ಬಗ್ಗೆನೂ ಯಾರು ನೀವು ಮಾಡಿದ್ರೆ ಅವ್ರು ಮಾಡ್ತಾರೆ, ಅವ್ರು ಮಾಡಿದ್ರೆ ನೀವು ಮಾಡ್ತೀರಾ, ಹಂಗೆ ಈಗ ಒಂದು ನೀವುಗಳು ದರ್ಶನ್ ಸರ್ ಫ್ಯಾನ್ಸ್ ಬೇಗ ರಿಯಾಕ್ಟ್ ಮಾಡ್ಬಿಡ್ತೀರಾ ಅಂತ ಅನ್ಸುತ್ತೆ. ಈಗ ನೋಡಿ, ಒಂದು ಪಡೆ ಅಂತ ಅಂದ್ರೆ ಅದು ಗುಂಪು ಕೂಡ ಆಗುತ್ತೆ, ಯಾವ್ದೋ ಬೇರೆ ಗುಂಪು ಇರ್ಬೋದು, ನೀವ್ ಯಾಕೆ ನಿಮ್ಗೆ ಅಂತ ಅನ್ಕೊಂಡು ಇಮಿಡಿಯೇಟ್ ಅವತ್ತು ಬೆಳಿಗ್ಗೆನೆ ಸುರಿಮಳೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಇದು ಕೌಂಟರ್ ಕೊಟ್ಟಿರೋದು ಅದು ಇದು ಅಂತ ಹೇಳ್ಬಿಟ್ಟು ಒಂದು ವಿಷಯ ಹೇಳ್ತೀನಿ, ಒಂದಷ್ಟು ತಾಳ್ಮೆ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಅದರ್ವೈಸ್ ನಿಮ್ಗೆ ಈಗ ನೀವೇ ಹೇಳ್ತಾ ಇದ್ದೀರಾ ಎಲ್ಲರೂ ನಮ್ಗೆ ದರ್ಶನ್ ಫ್ಯಾನ್ಸ್ ಏನ್ ಮಾಡಿದ್ರು ದರ್ಶನ್ ಫ್ಯಾನ್ಸ್ ಒಂದು ನಿಮ್ಗೂ ತಾಳ್ಮೆ ಕಟ್ಟೆ ಹೊಡೆದೋಗಿದ್ಯಾ ಅಂತ. ಖಂಡಿತವಾಗಿ, ಯಾಕೆಂತಂದ್ರೆ ಏನ್ ತಪ್ಪು ಮಾಡಿದ್ರು ಮಾಡ್ಲಿಲ್ಲ ಅಂದ್ರೂ ಈಗ ಎಲ್ಲಾ ವಿಚಾರಕ್ಕೂ ದರ್ಶನ್ ಅವ್ರ ಫ್ಯಾನ್ಸೇ ಕಾರಣ ಅಂತ ಅನ್ಬಿಟ್ಟು ನೀವು ಅಂದ್ರೆ ಅದನ್ನ ನೋಟಿಸ್ ಮಾಡೋದಿದೆ ಗೊತ್ತಾ, ಆ ನೋಟಿಸ್ ಮಾಡಿ ಹೇಳೋದಿದೆ ಗೊತ್ತಾ, ಎಷ್ಟು ಅಂತ ತಡ್ಕೊಳ್ತಾರೆ. ಆದ್ರೆ ಇವತ್ತಿನವರೆಗೂ ಫ್ಯಾನ್ಸ್ಗಳು ಆ ಒಂದು ವಿಚಾರಕ್ಕೆ ಜಾಸ್ತಿ ಇದನ್ನ ಮಾಡ್ತಾ ಇಲ್ಲ ಮೇಡಮ್. ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ರಿಯಲ್ ಫ್ಯಾನ್ಸ್ಗಳು ಯಾರೇ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಇಂಥ ಕಚಡ ಕೆಲಸಗಳು ಮಾಡೋದಕ್ಕೆ ಮುಂದೆ ಬರಲ್ಲ ಮೇಡಮ್ನವ್ರೆ. ಅಂದ್ರೆ ಒಬ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಒಂದು ಹೆಣ್ಣನ್ನ ನಿಂದನೆ ಮಾಡುವಂತ ಕೆಲಸ ದರ್ಶನ್ ಅವರು ರಿಯಲ್ ಫ್ಯಾನ್ಸ್ಗಳಾದ್ರೂ ಮಾಡಲ್ಲ, ಸುದೀಪ್ ಅವರ ರಿಯಲ್ ಫ್ಯಾನ್ಸ್ಗಳು ಯಾವುದೇ ಒಬ್ಬ ನಟರ ಫ್ಯಾನ್ಸ್ಗಳು ಕೂಡ ಮಾಡಲ್ಲ, ರಿಯಲ್ ಫ್ಯಾನ್ಸ್ಗಳು. ಇದೆಲ್ಲ ಆಗ್ತಾ ಇರುವಂತದ್ದು ಏನಂತಾರೆ, ತಂದೆ ತಾಯಿಗಳು ಅಚ್ಚುಕಟ್ಟಾಗಿ ಮೊಬೈಲ್ ಕೊಡಿಸಿರ್ತಾರೆ, ಎಜುಕೇಶನ್ ಪರ್ಪಸ್ಗೆ ಅಂತ ಮೊಬೈಲ್ ಕೊಡಿಸಿರ್ತಾರೆ, 1.5 GB 2 GB 3 GB ನೆಟ್ ಸಿಗುತ್ತೆ. ಸೊ ನೆಟ್ ಸಿಕ್ಕಿದಾಗ ಏನ್ ಮಾಡ್ತಾರೆ, ಅಲ್ಲಿ ಏನಾದ್ರೂ ಆಗ್ಲಿ ನಂದೊಂದು ಬೇಳೆ ಬೇಯಿಸ್ಬೇಕಷ್ಟೇ, ಯಾವ್ದಾದ್ರು ಇರ್ಲಿ ಅಲ್ಲಿ ಕಾಂಟ್ರವರ್ಸಿ. ಈಗ ದರ್ಶನ್ ಅವ್ರದ್ದು ಇರ್ತಾ ದರ್ಶನ್ ಏನ್ ದೊಡ್ಡ ಅದಲ್ಲ ಅಂತ ಅನ್ಬಿಟ್ಟು ಅಲ್ಲೊಂದು ಮೆಸೇಜ್ ಹಾಕಿದ ತಕ್ಷಣ ಇಲ್ಲಿ ದರ್ಶನ್ ಅವ್ರ ರಿಯಲ್ ಫ್ಯಾನ್ಸ್ ಗಳು ಏನ್ ಮಾಡ್ತಾರೆ, ಸುದೀಪ್ ಅವ್ರ ಫ್ಯಾನ್ಸ್ ಅಂತ ಉದ್ವೇಗಕ್ಕೆ ಒಳಗಾಗದ್ ಸರ್ವೇ ಸಾಧಾರಣ. ಅದು ಸುದೀಪ್ ಅವ್ರದ್ದು ಏನಾದ್ರು ಮ್ಯಾಟ್ರ್ ಆಯ್ತಾ, ಅವಾಗ ಸುದೀಪ್ ಅವ್ರಿಗೂ ಹಂಗೆ ದರ್ಶನ್ ಅವ್ರ ಫ್ಯಾನ್ಸ್ ಇವನೇನ್ ದೊಡ್ಡಿದ ಅದ ಅಂತ ಅನ್ಬಿಟ್ಟು ಯಾರೋ ಒಬ್ಬ ಮೆಸೇಜ್ ಹಾಕಿರ್ತಾನೆ. ಆಗ ದರ್ಶನ್ ಅವ್ರ ಫ್ಯಾನ್ಸ್ಗಳೇ ಹಿಂಗ್ ಮಾಡಿದ್ದಾರೆ ಅಂತ ಇವ್ರು ಅನ್ಕೊಂತಾರೆ, ಸುದೀಪ್ ಅವ್ರ ಫ್ಯಾನ್ಸ್ಗಳೇ ಮಾಡಿದ್ದಾರೆ ಅಂತ ಇವ್ರು ಅನ್ಕೊಂತಾರೆ. ಸೊ ಅನಕ್ಷರಸ್ಥರು ಅಂತ ಅಲ್ಲ, ಇಲ್ಲೇನಿಲ್ಲ, ಎಜುಕೇಟೆಡ್ಗಳು ಕ್ರಿಮಿನಲ್ ಮನಸ್ಥಿತಿ ಉಳ್ಳಂತವ್ರೇನೆ ಈ ತರ ಕೆಲಸ ಮಾಡುವಂತದ್ದು, ಕ್ರಿಮಿನಲ್ ಆಗಿ ವರ್ತನೆ ಮಾಡ್ತಕ್ಕಂಥವ್ರೇನೆ ಈ ತರ ಫ್ಯಾನ್ಸ್ ವಾರ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಈ ವಾರ್ ಹಿಂಗೆ ಕಂಟಿನ್ಯೂ ಆಗ್ಬೇಕಾ, ಅದರ್ವೈಸ್ ನಿಲ್ಬೇಕಾ? ನಿಮ್ಗಳ ಪ್ರಕಾರ ಏನ್ ಹೇಳ್ತೀರಾ? ಇವಾಗ ನೀವು ದರ್ಶನ್ ಸರ್ ಫ್ಯಾನ್ಸ್ಗೂ ಹೇಳ್ಬೋದು, ಸುದೀಪ್ ಸರ್ ಫ್ಯಾನ್ಸ್ಗೂ ಹೇಳ್ಬೋದು, ಏನ್ ಹೇಳ್ತೀರಾ? ಫೈನಲ್ ಆಗಿ ಹೇಳೋದಾದ್ರೆ ಈ ಫ್ಯಾನ್ಸ್ ವಾರ್ ಆಗ್ಬಾರ್ದು. ಆಕ್ಚುಲಿ ಫ್ಯಾನ್ಸ್ ವಾರ್ ಆಗೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಲಾಸು, ನಮ್ಮ ನಟರಿಗೂ ಲಾಸು, ನಮ್ಮ ನಟನ ನಂಬಿಕೊಂಡಿರ್ತಕ್ಕಂಥ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ ಆಗ್ಬೋದು, ಯಾರೇ ಆಗ್ಬೋದು, ಪ್ರತಿಯೊಬ್ಬರಿಗೂ ಲಾಸು. ಈ ಫ್ಯಾನ್ಸ್ ವಾರ್ ಆಗ್ಬಾರ್ದು. ಈ ಸ್ಟಾರ್ಟಿಂಗ್ ಏನಾಯ್ತು, ಈ ಫೇಕ್
ಫ್ಯಾನ್ಸ್ಗಳು ಕ್ರಿಯೇಟ್ ಮಾಡಿದಂಥ ವಾರ್ ಇದು. ಈ ಫ್ಯಾನ್ಸ್ ವಾರ್ ಯಾವುದೇ ಕಾರಣಕ್ಕೆ ಹೋಗ್ಬೋದು. ನಾನು ದರ್ಶನ್ ಫ್ಯಾನ್ಸ್ಗಳು ಹೇಳೋದು ಅಷ್ಟೇ, ಸುದೀಪ್ ಅವರ ಫ್ಯಾನ್ಸ್ಗಳು ಹೇಳೋದು ಅಷ್ಟೇ. ನೀವು ಯಾರೋ ಒಬ್ಬ ಮೂರನೇವನು ಯಾರೋ ಒಬ್ಬ ಒಂದು ಪೋಸ್ಟ್ ಹಾಕಿದ ತಕ್ಷಣ ಅದಕ್ಕೆ ನೀವು ಉದ್ವೇಗಗೊಂಡು ಅಯ್ಯೋ ನಮ್ಮ ಬಾಸ್ ಹಿಂಗಾಯ್ತು ಹಾಗಾಯ್ತು ಹೀಗಾಯ್ತು ಅಂದ್ಕೊಂಡು ಉದ್ವೇಗಗೊಂಡು ಮಾತಾಡಕ್ ಹೋಗ್ಬಿಡಿ ದಯವಿಟ್ಟು. ಯಾಕೆ ಅಂದ್ರೆ ಇಬ್ರು ನಮ್ಮವರೇ. ಅಂದ್ರೆ ನಮ್ಮ ಬಾಸ್ ನಮಗೆ ನೆಚ್ಚು ಇಲ್ಲಿರ್ಬೋದು, ಇನ್ನೊಬ್ರು ಇಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿ ಯಾರನ್ನು ಇವ್ರನ್ನ ದೂರ ತಳ್ಳಿಬಿಟ್ಟು ಇವ್ರನ್ನ ಒಬ್ಬನ ಇಟ್ಕೊಳ್ಳೋಣ. ಇಬ್ರು ಬೇಕು. ನಮ್ಮ ಬಾಸ್ನ ಮೇಲಿಟ್ರೆ ಇನ್ನೊಬ್ರನ್ನ ಅದ್ರ ಪಕ್ಕದಲ್ಲಿ ಯಾರನ್ನ ನಿಲ್ಸ್ಕೊಳ್ಳೋಣ. ಸೊ ಹಾಗಾಗಿ ಇಬ್ರು ಅಭಿಮಾನಿಗಳಿಗೆ ಹೇಳೋದಿಷ್ಟೇ, ಇಲ್ಲಿ ಫ್ಯಾನ್ಸ್ ವಾರ್ನ ಕಂಟಿನ್ಯೂ ಮಾಡಕ್ ಹೋಗ್ಬೇಡಿ. ಫ್ಯಾನ್ಸ್ ವಾರ್ ಆಗ್ಬಾರ್ದು. ಇದು ಆಗ್ಬಾರ್ದು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಅಣ್ಣ ಸ್ವಲ್ಪ ಈ ತರ ಯೋಚನೆ ಮಾಡಿ ಕೊಡ್ಬೇಕಾಯ್ತೇನಪ್ಪ. ಸೊ ಅದಕ್ಕೆ ಅವರೇ ಫುಲ್ ಸ್ಟಾಪ್ ಇಡಬೇಕಾಗುತ್ತೆ. ಎಸ್, ಖಂಡಿತವಾಗಿ ಅಷ್ಟೇನೆ. ನಮ್ಮ ಸ್ನೇಹಿತರು ಹೇಳಿದಾಗೆ ಯಾವುದೇ ಒಂದು ಫ್ಯಾನ್ಸ್ ವಾರ್ ಆಗೋದು ಕಾರಣನೇ ಈ ಒಂದೇನಂತಾರೆ ಸೋಕಾಲ್ಡ್ಗಳು ಮತ್ತೆ ಕೆಲವು ಅವಿವೇಕಿಗಳು ಮಾಡ್ತಕ್ಕಂಥ ಕೆಲಸದಿಂದ ರಿಯಲ್ ಫ್ಯಾನ್ಸ್ಗಳೆಲ್ಲನ ಅಂದ್ರೆ ನಿಷ್ಠೂರ ಆಗ್ತಾ ಇದ್ದಾರೆ. ಸೊ ದಯಮಾಡಿ ಎಲ್ಲಾ ನಟರು ಫ್ಯಾನ್ಸ್ಗಳಿಗೂ ನಾನು ಕೇಳ್ಕೊಳ್ಳೋದು ಅಷ್ಟೇ, ಇದು ಫ್ಯಾನ್ಸ್ ವಾರ್ ಇನ್ನೊಂದು ಮತ್ತೊಂದು ಮಾಡಿ ಏನ್ ಸಾಧಿಸೋದೇನಿದೆ ಮೇಡಮ್ ಅವರೇ? ಈಗ ಸಾಧಿಸೋದಾದ್ರೂ ಏನಿದೆ? ನಮ್ಮ ಕನ್ನಡ ಸಿನಿಮಾ ರಂಗ ಬೆಳಿಬೇಕು, ನಮ್ಮ ಕನ್ನಡ ಸಿನಿಮಾ ರಂಗ ಉಳಿಬೇಕು ಅಂತ ನೋಡ್ತಾ ಇದ್ದೇವೆ ನಾವು. ಬಿಟ್ರೆ ಬೇರೆ ಫ್ಯಾನ್ಸ್ ವಾರ್ ಆಗಿ ನಂಬಾಸ್ ಮೇಲೂ ನಂಬಾಸ್ ಕೀಳು ಅವೆಲ್ಲ ಯಾರು ಮಾಡ್ತಾ ಇಲ್ಲ. ಮಾಡ್ತಾ ಇರೋರೇ ಈ ಸೋಕಾಲ್ಡ್ಗಳು, ಮಾಡ್ತಾ ಇರೋರೇ ಈ ಅವಿವೇಕಿಗಳು, ಮಾಡ್ತಾ ಇರೋರೇ ಈ ಫೇಕ್ ಪೀಪಲ್ಸ್ಗಳು. ಓಕೆ, ಇನ್ಯಾರು ಕೂಡ ಅಂದ್ರೆ ರಿಯಲ್ ಆಗಿರೋರು ಯಾರು ಮಾಡಲ್ಲ ಮೇಡಮ್ನವ್ರೆ. ಅವ್ರವ್ರ ಕೆಲಸ ಅವ್ರವ್ರಿಗೆ ಇರುತ್ತೆ. ಎಲ್ರಿಗೂ ಕೂಡ ಅವ್ರ ಹೆಂಡತಿ ಮಕ್ಕಳು ಮನೆ ಸಂಸಾರ ಜಂಜಾಟ ಅದರಲ್ಲೇ ಮುಳುಗೋಗಿರ್ತಾರೆ. ಅದ್ರೊಳಗಡೆ ಬಂದ್ಬಿಟ್ಟೆ ನಾನು ಹಿಂಗೆ ಅಂತ ಯಾರು ಆಗ್ತಾ ಕುತ್ಕೊಳ್ಳಲ್ಲ. ಈ ಏನಂತಾರೆ ನಾನು ಹೇಳಿದ್ನಲ್ಲ ಆಗ್ಲೇನೆ, ಎಜುಕೇಶನ್ ಪರ್ಪಸ್ಗೆ ಅಂತ ಏನೋ ಕೊಟ್ಟಾಗ ಮನೆಯಲ್ಲಿ ಕೊಟ್ಟಿರೋದು ಒಳ್ಳೆ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ರೆ ಈ ನನ್ನ ಮಗನವು ಮಿಸ್ಯೂಸ್ ಮಾಡ್ಕೊಂಡು ಕೆಲವರು ಈ ತರ ಮಾಡ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗ ಕಾನೂನಿನ ಮೂಲಕ ಕಡಿವಾಣ ಬೀಳ್ಬೇಕು. ಈ ಫ್ಯಾನ್ಸ್ ವಾರ್ ಅನ್ನೋದು ಆದಷ್ಟು ಬೇಗ ನಿಲ್ಬೇಕು. ಸುದೀಪ್ ಅಣ್ಣ ಇದಕ್ಕೊಂದು ಅಂದ್ರೆ ಸ್ಪಷ್ಟನೆ ಕೊಡ್ಬೇಕು. ಇದು ಸುದೀಪ್ ಅಣ್ಣನ ಬಾಯಿಂದ ಬಂದ್ಬಿಡ್ತು ಅಂದ್ರೆ ಅಥವಾ ಒಂದು ಟ್ವಿಟ್ ಏನೋ ಮಾಡ್ಬಿಟ್ರು ಅಂತಂದ್ರೆ ಕ್ಲಿಯರ್ ಕಟ್ ಆಗಿ ಮುಗ್ದೋಗ್ಬಿಡುತ್ತೆ. ಇಲ್ಲಿ ಅವ್ರ ಮುಖನೇ ತೋರ್ಸೋದಿಲ್ಲ. ಸುಮ್ನೆ ಎಲ್ಲೋ ಕೂತ್ಕೊಂಡು ಜಸ್ಟ್ ಒಂದು ಮುಖ ತೋರ್ಸ್ಕೊಂಡ್ಬಿಟ್ಟು ಮಾತಾಡ್ತಾರೆ. ಅವ್ರು ಯಾರು ಅಂತ ಗೊತ್ತಿರಲ್ಲ, ಐಡಿ ಫೇಕು, ಅವ್ರ ಮುಖನೂ ಸೆರೆ ಕಾಣಲ್ಲ, ಮಾಸ್ಕ್ ಹಾಕೋತಾರೆ. ಈ ತರ ಮಾಡ್ಕೊಂಡು ಸೃಷ್ಟಿ ಮಾಡೋ ಕಿಡಿಗೇಡಿಗಳು, ಬುದ್ಧಿಜೀವಿಗಳಲ್ಲ ಕಿಡಿಗೇಡಿಗಳು. ಫೈನಲ್ ಆಗಿ ಫ್ಯಾನ್ಸ್ ವಾರ್ ಆಗ್ಬಾರ್ದು ಮೇಡಮ್. ಖಂಡಿತ ನೋಡ್ತೀವಿ. ಆಮೇಲೆ ಇದಕ್ಕಿಂತ ಮುಂಚೆ ಒಂದು ಮಾತಾಡಿದೆ ನಾನು. ನಾವು ಫಸ್ಟ್ ವೀಕ್ ಡೆವಿಲ್ ನೋಡ್ತಾ ಇದೀವಿ, ನಮ್ಮ ಮನೆ ಜಾತ್ರೆ ನಡೀತಾ ಇದೆ, ನೆಕ್ಸ್ಟ್ ಅವ್ರದ್ದು ನೋಡ್ತೀವಿ, ಅವ್ರ ಮನೆ ಹಬ್ಬಕ್ಕೆ ಹೋಗ್ತೀವಿ ಅಂತ. ಸೊ ಮಾರ್ಕ್ ಖಂಡಿತ ನೋಡ್ತೀವಿ, ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಗೆಲ್ಬೇಕು, ಅದು ನಮ್ಮ ಅಭಿಪ್ರಾಯ. ಸೊ ನೋಡಿದ್ರಲ್ಲ, ಇದಿಷ್ಟು ದರ್ಶನ್ ಅವರ ಅಭಿಮಾನಿಗಳಾದ ಮಧು ಮತ್ತೆ ಮುರಳಿ ಅವರ ಮಾತು. ಫ್ಯಾನ್ಸ್ ವಾರ್ ನಿಲ್ಲಬೇಕು, ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಆವಾಗ ಮಾತ್ರ ಕನ್ನಡ ಚಿತ್ರರಂಗ ಬೆಳೆಯೋಕ್ ಸಾಧ್ಯ, ಉಳಿಯೋಕ್ ಸಾಧ್ಯ ಅನ್ನೋ ಒಂದು ಮಾತನ್ನ ಅವರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.